ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೆಳ್ಳುಳ್ಳಿ ಉಪ್ಪಿಟ್ಟು. ಮೊದಲಿಗೆ 4 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಎರಡು ಚಮಚ ಜೀರಿಗೆ ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿರಬೇಕು. ನಂತರ ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ. ಫ್ರೈ ಆದ ಮೇಲೆ 1 ಲೋಟ ನೀರು ಹಾಕಬೇಕು. ಒಂದು 4-5 ಕಪ್ ಮಜ್ಜಿಗೆ ಹಾಕಬೇಕು. ಮಜ್ಜಿಗೆ ಹಾಕೋದ್ರಿಂದ ಸ್ವಲ್ಪ ಹುಳಿ ಹಾಗೂ ಟೇಸ್ಟ್ ಅನಿಸುತ್ತೆ. ಉಪ್ಪಿಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚ ಖಾರದ ಪುಡಿ ಹಾಕಬೇಕು. ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರದ ಪುಡಿ ಹಾಕಿದ್ದೀವಿ, ಒಳ್ಳೆ ಕಲರ್ ಕೊಡುತ್ತೆ ಅಂತ. ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮೇಲೆ ಲಿಡ್ ಕ್ಲೋಸ್ ಮಾಡಿ. ಈಗ ಉಪ್ಪಿಟ್ಟಿನ ರವೆ ತೊಗೋಬೇಕು. 3 ಕಪ್ ಉಪ್ಪಿಟ್ಟಿನ ರವೆ, ಟೀ ಕಪ್ ತೊಗೊಂಡಿದ್ದೀವಿ. ಇದು ಕುದ್ದಾಗಿದೆ. ಈಗ 3 ಕಪ್ಪಷ್ಟು ಉಪ್ಪಿಟ್ಟಿನ ರವೆನ ಮಿಕ್ಸ್ ಮಾಡಬೇಕು. ತೆಳ್ಳಗಾದರೂ ಮಾಡ್ಕೋಬಹುದು, ಸ್ವಲ್ಪ ಗಟ್ಟಿಯಾದರೂ ಮಾಡ್ಕೋಬಹುದು, ನಿಮ್ಮ ಇಷ್ಟ ಅದು. ತೆಳ್ಳಗೆ ಅಂದರೆ ಇನ್ನೊಂದು ಕಪ್ ಮಜ್ಜಿಗೆ ಹಾಕ್ಕೋಬಹುದು. ಲೋ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡಬೇಕು. ಬಾಣಂತಿಯರಿಗೆ ಒಳ್ಳೆ ಊಟ ಅಂತ ಹೇಳ್ತಾರೆ. ಇದೇ ಕೊಡೋದಂತೆ ಊಟ. ಉಪ್ಪಿಟ್ಟು ರವೆ. ಈಗ ಬೆಳ್ಳುಳ್ಳಿ ಉಪ್ಪಿಟ್ಟು ರೆಡಿ.